ಮತ್ತ ಚಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಎಸ್ಟಿಡಿ ಮಂಜ ಗೊತ್ತದನಲ್ರಿ, ಅದ ಬಂದಿಖಾನೆಯಾಗಿರೋ ರೆಡ್ಡಿಗಳು ಖಾಸ. ಅವ ಇವತ್ತು ಸುದ್ದಿ ಮಂದಿ ಜೊತೆ ಮಾತಾಡಿ ಸಿಬಿಐ ಅಧಿಕಾರಿಗಳ ಮುಂದೆ ಹಾಜರಾಗಿ ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟೇನಿ ಅಂದಾನ. 2 ದಿನದ ಹಿಂದೆ ಇವನ್ ಮನಿ ಮ್ಯಾಗ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ರು. ಮನೆಯಾಗಿರೋದು ಮಂಜ ತಪ್ಪಿಸ್ಕೊಂಡಿದ್ದ. ಹಿಂಗಾಗಿ ಹೈದರಾಬಾದ್ ಕೋರ್ಟ್ಗೆ ಬರ್ರಿ ಅಂತ ನೋಟಿಸ್ ಕೊಟ್ಟು ಹೋಗಿದ್ರು. ಸಿಬಿಐ ಅಧಿಕಾರಿಗಳು ಯಾವಾಗ ಕರೆದ್ರೂ ಹೋಗಿ ಮಾಹಿತಿ ಕೊಡಾಕ ನಾ ರೆಡಿ ಅದೀನಿ ಅಂತಾನ ಮಂಜ. 19ನೇ ತಾರೀಕು ನನ್ನ ಮನೆಗೆ ಬಂದಿದ್ರು. ನಾನು ಮನೆಯಲ್ಲಿ ಎದ್ದಿದ್ದಿಲ್ಲ, ನಾ ಚಳ್ಳಕೆರೆಗೆ ಹೋಗಿದ್ದೆ. ಹೋದಾಗ ಅವರು 11:30ಗೆ ಬಂದು 2 ಗಂಟೆಗೆ ಹೋದರು. 2 ಗಂಟೆಗೆ ಹೋದ್ಮೇಲೆ ಮತ್ತು ನನಗೆ ಗುರ್ತಾದ್ಮೇಲೆ ನಾನು 4:45 ಗಂಟೆ ನನ್ನ ಮನೆಗೆ. ಬಳ್ಳಾರ್ಯಾಗ ಪೊಲೀಸರು ಈಗ ಭಾಳ ಬಂದೋಬಸ್ತ್ ನಡೆಸ್ಯಾರ. ಮೊನ್ನೆಯಷ್ಟ ಆಂಧ್ರದ ಪೊಲೀಸರು ಲಾರ್ಯಾಗ ತಗೊಂಡು ಹೊಂಟಿದ್ದ 4.5 ಕೋಟಿ ರೂಪಾಯಿ ಜಪ್ತಿ ಮಾಡಿದ್ರು. ಇದಾದ್ಮ್ಯಾಗ ಆಂಧ್ರದ ಕಡೆ ಹೋಗೋ ಎಲ್ಲಾ ಗಾಡಿನೂ ಚೆಕ್ ಮಾಡಿ ಬಿಡಾಕುಂತಾರ. ಲಾರಿ, ಬಸ್, ಕಾರು, ಬೈಕ್ ಹಿಂಗ ಯಾವ ಗಾಡಿ ಹೊಂಟ್ರೂ ಚೆಕ್ ಮಾಡಾಕುಂತಾರ. ಅಲ್ದ ಅಕ್ರಮವಾಗಿ ಯಾರಾದ್ರೂ ಅದರ ಸಾಗಿಸಬಾರ್ದು ಅಂತ ಜಿಲ್ಲೆ ಒಳಗ 6 ಕಡೆ ಚೆಕ್ ಪೋಸ್ಟ್ ಮಾಡೇವಿ ಅಂತ ಜಿಲ್ಲಾಧಿಕಾರಿ ತಿಳಿಸಾರ. ಹಿಂಗಾಗಿ ಗಡಿ ಭಾಗದಾಗ ಎಲ್ಲಾ ಕಡೆ ಭಾರಿ ಚೆಕಿಂಗ್ ನಡೆದೈತಿ ನೋಡ್ರಿ. ಈ ಸರ್ಕಾರದ ಕೆಲಸನ ಹಿಂಗ್ ನೋಡ್ರಿ. ಬಡವರಿಗ APL ಕಾರ್ಡ್ ಕೊಟ್ರ ಶ್ರೀಮಂತರಿಗ BPL ಕಾರ್ಡ್ ಕೊಡ್ತಾರ. ಈ ಯಾದಗಿರಿಯಾಗ ಇಂಥದ್ದ ಒಂದು ಗದ್ದಲ ಒಬ್ಬ ಹುಡುಗನ ಜೀವ ಹರಾಮ್ ಮಾಡೈತಿ. ಹಾರ್ಟ್ ಆಪರೇಷನ್ಗ ಅನಾನುಕೂಲ ಆಗೈತಿ. ಯಾದಗಿರಿ ಕೋಳಿವಾಡ್ದಾಗ ಇರೋ ಭೀಮರಾಯ ಅನ್ನೋ ಈ ಚಿಗುರುಮಿಸಿ ಹುಡುಗಂಗ ಹಾರ್ಟ್ನಾಗ ತ್ರಾಸ ಐತಿ. ಆದಷ್ಟು ಜಲ್ದಿ ಆಪರೇಷನ್ ಮಾಡ್ಬೇಕು ಅಂತ ರಾಯಚೂರಿನ ಒಪೆಕ್ ದವಾಖಾನ್ಯಾಗಿನ ಡಾಕ್ಟರ್ ಹೇಳ್ಯಾರ. ಇದಕ್ಕ ರೊಕ್ಕಾನು ಭಾಳ್ ಹಿಡಿತದ. BPL ಕಾರ್ಡ್ ಇತ್ತಂದ್ರ ಎಲ್ಲಾನು ಫ್ರೀ ಆಗ್ತಿತ್ತು. ಆದ್ರ ಕೂಲಿ ಮಾಡೋ ಇವಂಗ ಸಿಕ್ಕಿದ್ದು APL ಕಾರ್ಡು. ಈಗ ಅವನಿಗೆ ಸುಮಾರು ಒಂದು 8-10 ವರ್ಷ ಆಯ್ತು ರೀ. ಅವನಿಗೆ ನಾವು ತೋರ್ಸ್ಲಕತ್ತಿ, ನಾವು ಕೂಲಿ ಮಾಡಿ ಬದುಕೋರು. ಈಗ ಅವನಿಗೆ ಏನಿಲ್ಲ ಅಂದ್ರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ರೊಕ್ಕ ಹೋಗ್ಯಾವ್ರಿ. ನಾವು ಆತ ಮಾಡ್ತಾನೆ ನಮಗಿಲ್ಲ ರೀ. ಅವ್ರಿಗೆ ಸುಮಾರು ದಿನಗಳಿಂದ ನೋಡ್ತಾ ಇದ್ದೀವಿ ರೀ. ಅವರು ಭಾಳ ಅತಿ ಕಡು ಬಡತನದಿಂದ ಬಂದವರು. ಅವ್ರ ಜೀವನದ ಕೂಲಿ ಮಾಡತಕ್ಕ ಅವ್ರ ಜೀವನ ನಡೆಯಲ್ಲ. ಬೆಳಗ್ಗೆ ಎದ್ದರೆ ಅವ್ರು ಊಟ ಮಾಡ್ಬೇಕಾದ್ರೆ ಅವ್ರು ಕೂಲಿ ಮಾಡಿದ್ರೆ ಅವ್ರಿಗೆ 1 ಹೊತ್ತು ಊಟ ಸಿಗ್ತದೆ. ಅಷ್ಟೊತ್ತಕ್ಕ ಅವ್ರಿಗೆ ಊಟ ಸಿಗಲ್ಲ. ಇಂಥ ಸಂದರ್ಭದಲ್ಲಿ ಅವರು ಸುಮಾರು 8-10 ವರ್ಷಗಳಿಂದ ಅವರಿಗೆ ಈ ಹಾರ್ಟ್ ರೋಗ ಬಂದದ್ದು. ಅಪ್ಪ ನೋಡಿದ್ರ ಇಟ್ಟಂಗಿ ಭಟ್ಯಾಗ ಕೂಲಿ ಕೆಲಸ ಮಾಡವ. ಅವ್ವ 3 ಮಂದಿ ತಂಗಿಂದ್ರು, ಒಬ್ಬ ತಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಈ ಭೀಮರಾಯಂದ. ಆದ್ರ ತನ್ನ ಎದೆಯಾಗಿನ ಬ್ಯಾನಿ ಇಟ್ಕೊಂಡು ಇವ್ರನ್ನೆಲ್ಲ ಹೆಂಗ್ ಸಾಕೋದು ಅಂತ ಚಿಂತೆ ಶುರುವಾಗದ. ನನಗೆ ಆದ್ರೆ ಸುಮಾರು ಡಾಕ್ಟರ್ ಆಪ್ಷನ್ ಮಾಡಿಸ್ಬೇಕಂತ ಹೇಳಿ ಸರ್. 15 ದಿವಸ ಒಳಗೆ ಮಾಡಿಸ್ಬೇಕಂದ್ರೆ ನಮ್ಮ ಹತ್ರ ಕಾರ್ಡ್ ಇಲ್ಲ ಸರ್. ಪಿರಿಯದ್ ಕಾರ್ಡ್ ಅವ ಸರ್. ಸಿಲಿಂಡರ್ ಕಾರ್ಡ್ ಕೊಟ್ರ. ಆದ್ರೆ ನಮ್ಗೆ ಈಗೇನಂತಂದ್ರೆ ನಮ್ಗೆ ಸ್ವಲ್ಪ ಸಹಾಯ ಆಗ್ಬೇಕು ಸರ್. ಸಿಲಿಂಡರ್ ಕಾರ್ಡ್ ಸ್ವಲ್ಪ ಸಸ್ತ ಕಾರ್ಡ್ ಆಗ್ಬೇಕಾಗಿದೆ. ನನ್ನ ಮಗನ ಭೀಮರಾಯ್ ರೀ ಆತ ತಂದರೆ ನಾವು ಬದುಕುತ್ತೀವಿ. ನಾವು ಎಲ್ಲ ಕೈಲಾಗಕ್ಕಿಲ್ಲ, ಮೆತ್ತಗಾಗಿವಿ. ನಾವು ಮಕ್ಕಳು ಜಗ್ಗಿ ಅವ ಇಂಥ ಬೇಂಬರಿ ಬಂದದ್ರಿ. ನಾವು ಎಲ್ಲಿಂದ ತೋರಿಸ್ಬೇಕು, ಮಸ್ತು ತೋರಿಸಿವ್ರಿ. ಸದ್ಯ ಏನಾಗ್ಬೇಕಂದ್ರ ಕೂಲಿ ಮಾಡಿ ಬದುಕೋ ಈ ಕುಟುಂಬಕ್ಕ ಕೊಟ್ಟಿರೋ APL ಕಾರ್ಡನ್ನ ಬದಲಾಯಿಸಿ BPL ಕಾರ್ಡ್ ಕೊಟ್ರ ಅಥವಾ ಇವರು BPLಗೆ ಅರ್ಹರಿದ್ದಾರ ಅಂತ ಬರೆದು ಕೊಟ್ರ ಆಪರೇಷನ್ಗೆ ಅನುಕೂಲ ಆಗ್ತದ. ತಡ ಆದ್ರ ಭೀಮರಾಯನ ಜೀವಕ್ಕ ತ್ರಾಸ ಆಗ್ತದ. ಒಂದ್ ಜೀವ ಉಳಿಸೋದು ಬಿಡೋದು ಆಫೀಸರ್ಗಳ ಮೇಲದ. ಆನಂದ್ ಎಂ ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ. ಸಿನಿಮಾ ಟಾಕೀಸ್ನವರಿಗೆ ಅದೇನು ಬಡತನ ಬಂದೈತಿ ಅನ್ನಕುಂತಾರ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಮಂದಿ. ಇಲ್ಲಿರೋ 6 ಟ್ಯಾಕೀಸ್ ಪೈಕಿ 1 ಟ್ಯಾಕೀಸ್ನವರು ನಗರಸಭೆ ಕಡೆಯಿಂದ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ. ಯಾಕಂತೀರೇನು ನೀವ ನೋಡ್ರಿ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರ್ನಾಗ 6 ಟಾಕೀಸ್ ಅದಾವ್ರಿ. ಟಾಕೀಸ್ನ್ಯಾಗ ಚಲೋ ಪಿಕ್ಚರು ಬರ್ತಾವ. ಸಿನಿಮಾ ನೋಡೋ ಮಂದಿಗೇನು ಬರ ಇಲ್ಲ.
ಇಷ್ಟಾದ್ರೂ ಈ ಟಾಕೀಸ್ನವರು ನಗರಸಭೆ ಕಡೆಯಿಂದ ತಮ್ಮ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ ನೋಡ್ರಿ. 500 ರೂಪಾಯಿ ಇತ್ತು, ಅದನ್ನು ನಾವು 2,500 ರೂಪಾಯಿ ಮಾಡೀವಿ. 2,500 ರೂಪಾಯಿ ಮಾಡಿದ್ರು ತುಂಬಂಥ ಯೋಗ್ಯತೆ ಅವ್ರಿಗಿಲ್ಲ. ನಮ್ಮ ನೌಕರದಾರರು ಇವರು ಸ್ಟ್ರಿಕ್ಟಾಗಿ ಕಾನೂನು ಫಾಲೋ ಮಾಡಿದ್ರೆ ಬೇಕಾದೈತೆ. ಟಿಕೆಟ್ 100 ರೂಪಾಯಿ ಐತೆ, ಅದು 1 ರೂಪಾಯಿ ಐತೆ, 100 ರೂಪಾಯಿ ಆಗೈತೆ. ಏನು ದೊಡ್ಡದಲ್ಲ 2,500 ರೂಪಾಯಿ. ಸುಮ್ಮನೆ ಕಾರಣ ತೋರಿಸಿ ಮುನ್ಸಿಪಾಲ್ಟಿ ಹೆಚ್ಚಿಗೆ ಮಾಡ್ಯಾರ ಅನ್ನೋದು ಕಾರಣ ಅಲ್ಲ. ಅದು ಹಂಗೇನಾರು ಅನಾಹುತ ಆದ್ರೆ ಅನುಭವಿಸ್ಕೊಂತಾರ. ಶಕ್ತಿ, ಶಿವಶಕ್ತಿ, ಶಂಕರ್ ಟಾಕೀಸ್ನವರು 1 ವರ್ಷದಿಂದ, ಸಂಗಮ್ನವರು 3 ವರ್ಷದಿಂದ, ಜ್ಯೋತಿ ಟಾಕೀಸ್ನವರು 4 ವರ್ಷದಿಂದ ಲೈಸೆನ್ಸ್ ರಿನ್ಯೂವಲ್ ಮಾಡಿಸಿಲ್ಲ. ಇದಲ್ದ ವೀಣಾ ಟಾಕೀಸ್ನವರು ಬರೋಬ್ಬರಿ 6 ವರ್ಷಗಳಿಂದ ರಿನ್ಯೂವಲ್ ಮಾಡಿಸೋದನ್ನ ಮರ್ತಾರ ನೋಡ್ರಿ. ಅದು ಒಂದು ರಸಮಂಜರಿ ಕೊಡೋದು ಜನರಿಗೆ ಭಾಳ ಒಳ್ಳೆಯದು. ಒಂದು ಟೈಮ್ನಲ್ಲಿ 2,500-3 ಸಾವಿರ ಜನಸಂಖ್ಯೆ ಫಿಲ್ಮ್ ನೋಡಲಿಕ್ಕೆ ಹೋಗ್ತಾರೆ. ಘಟನೆ ಯಾವ ಅನಾಹುತ ನಡೆದರೆ ಅದು ಬಹಳ ವಿಕೃತವಾಗುತ್ತೆ. ಅದರ ಲೈಸೆನ್ಸೇ ರಿನ್ಯೂವಲ್ ಆಗಿಲ್ಲ ಅಂತ ನಮಗೆ ತಿಳಿದು ಬಂದಿರುತ್ತೆ. ಅದಕ್ಕೆ ದಯವಿಟ್ಟು ನಗರಸಭೆಯವರು ಅವರಿಗೆ ಹೋಗಿ ವಿಚಾರಣೆ ಮಾಡಬೇಕು. ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಬೇಕಂದ್ರ ಲಕ್ಷಾಂತರ ರೂಪಾಯಿ ಕಟ್ಟಬೇಕಂತ ತಿಳ್ಕೊಂಡ್ರೇನು? ಇಲ್ರಿ, ವರ್ಷಕ್ಕೆ 2,500 ಕಟ್ಟಿದ್ರೆ ಸಾಕು. ಆದ್ರೆ ರಿನ್ಯೂವಲ್ ಮಾಡಿಸೋ ಟೈಮ್ನಾಗ ಟಾಕೀಸ್ನಾಗ ಏನ್ ವ್ಯವಸ್ಥೆ ಅದಾವ ಅನ್ನೋ ಬಣ್ಣ ಮಾತ್ರ ಬಯಲಾಕತಿ. ಇರ್ಲಿ, ಏನಾದ್ರೂ ಅನಾಹುತ ಆಗೋಕಿನ ಮೊದಲೇ ನಗರಸಭೆಯವರು ಟಾಕೀಸ್ ಹೆಂಗ್ ಅದಾವ ಅನ್ನೋದನ್ನ ನೋಡ್ಕೊಂಡ್ ಬಂದ್ರ ಭೇಷ್ ಆಕೈತಿ ನೋಡ್ರಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ.